ದಮ್ಮಯ್ಯ ಅಂತೀನಿ. ಹಾಗ್ ಮಾತ್ರ ಮಾಡ್ಬೇಡ ಅಶ್ವಿನಿ. ಆಮೇಲೆ ನಾನು ನನ್ನ ಮಗಳು ಬೀದಿ ಪಾಲಾಗ್ಬಿಡ್ತೀವಿ. ನಮ್ ಭವಿಷ್ಯನೇ ಹಾಳಾಗೋಗುತ್ತೆ. ನೋಡು, ಅಂಜು ಮತ್ತೆ ನಚ್ಚಿ ಮದ್ವೆ ನನ್ ನಿರ್ಧಾರ ಅಲ್ಲ, ಮನೆಯವ್ಳ ನಿರ್ಧಾರ. ಅಂಜುಗೆ 22 ವರ್ಷ ತುಂಬೋದ್ರೊಳಗಡೆ ಮದ್ವೆ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಜೀವನ ಪೂರ್ತಿ ಅವಳಿಗೆ ಕಂಕಣ ಬಲ ಇಲ್ಲ ಅಂತ ಅವಳ ಜಾತಕದಲ್ಲೇ ಇದೆ. ಆ ಕಾರಣಕ್ಕೆ ಅವಸರದಲ್ಲಿ ಅಂಜುನ ಅಬ್ರಾಡ್ ಇಂದ ಇಲ್ಲಿ ಕರ್ಸಿದ್ದು, ಋತ್ವಿಕ್ ಅನ್ನೋ ಹುಡುಗನ್ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದು. ಆದ್ರೆ ರಾಮ್ ಅರೆಸ್ಟ್ ಆಗ್ಬಿಟ್ಟ ಅಂತ ಹುಡುಗನ್ ಮನೆಯವರು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಬಿಟ್ರು. ಆಗ ನೀನು ನಿನ್ ಮಗಳನ್ನ ನಚಿಕೇತ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಪಿತೂರಿ ಮಾಡ್ದ್ಯಾ? ಹೇಗಿದ್ರು ನೀನು ನಿನ್ ಮಗಳನ್ನ ಅಜಿತ್ ಕೊಡೋದಕ್ಕಂತೂ ಆಗ್ಲಿಲ್ಲ. ಈಗ ನಿನ್ ಮಗಳನ್ನ ನಚಿಕೇತ ಕೊಟ್ಟು ಈ ದೇವ್ರ ಸನ್ನಿಧಿ ಆಸ್ತಿನೆಲ್ಲ ಗುಡ್ಡೆ ಹಾಕ್ಬಿಡೋಣ ಅಂತ ಪ್ಲಾನ್ ಮಾಡಿದ್ಯಾ? ಅಲ್ಲ, ನನ್ ಪ್ಲಾನೇ ಅದೇ ಆಗಿದ್ರೆ ಋತ್ವಿಕ್ ಅನ್ನೋ ಹುಡುಗನ್ ಜೊತೆ ಹೊಸ ಸಂಬಂಧ ಯಾಕೆ ಬೆಳೆಸ್ತಿದ್ದೆ? ನನ್ ಮಗಳನ್ನ ಒಪ್ಪು ಅಂತ ಯಾಕೆ ಒಪ್ಪಿಸ್ತಿದ್ದೆ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಅಷ್ಟು. ನಂದೆ ತಪ್ಪು ಅನ್ನೋ ರೀತಿ ಮಾತಾಡ್ಬೇಡ. ಸರಿ, ಮುಂದೇನಾಯ್ತು? ಯಾವಾಗ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅನ್ನೋ ವಿಷಯ ಗೊತ್ತಾಯ್ತೋ ಮನೇಲಿ ಎಲ್ರು ಗಾಬರಿ ಆಗ್ಬಿಟ್ವಿ. ಆದ್ರೆ ಒಬ್ರು ಮಾತ್ರ ಆ ಗಾಬರಿನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗಿ ಮನೇಲಿ ಎಲ್ರಿಗೂ ದೊಡ್ಡ ಶಾಕ್ ಕೊಟ್ಬಿಟ್ರು. ಯಾರದು? ನಮ್ ಮನೇಲಿ ಇದೆಯಲ್ಲ ಆ ಮುದ್ಕಿ, ಅಂಜುಗ್ ಮದ್ವೆ ಆಗಿಲ್ಲ ಅಂದ್ರೆ ಎಲ್ಲಿ ಅವಳು ಜೀವನ ಪರ್ಯಂತ ನಮ್ಮನೇಲೆ ಇದ್ಬಿಡ್ತಾಳೋ, ಆಮೇಲೆ ಅಜಿತ್ ಮತ್ತೆ ಭೂಮಿ ಮಧ್ಯೆ ಹೋಗಿ ಅವ್ರ ಜೀವನ ಎಲ್ಲಿ ಹಾಳು ಮಾಡ್ಬಿಡ್ತಾಳೋ ಅನ್ನೋ ಭಯಕ್ಕೆ ಅರ್ಜೆಂಟ್ ಆಗಿ ಫಿಕ್ಸ್ ಮಾಡಿರೋ ನಿಶ್ಚಿತಾರ್ಥ ಇದು. ಎಲ್ಲ ಮುದ್ಕಿ ಮಾಡಿರೋ ಕೆಲ್ಸ. ಮುದುಕಿ ಫಿಕ್ಸ್ ಮಾಡಿದ ತಕ್ಷಣ ನೀನ್ ಒಪ್ಕೊಂಡ್ಬಿಟ್ಯಾ? ಯಾಕೆ ಬೇಡ ಅಂತ ಹೇಳೋದಕ್ಕೆ ಬಾಯ್ ಬರ್ಲಿಲ್ವಾ? ಬೇಡ ಅಂತ ಹೇಳಿದಿದ್ರೆ ಕಾರಣ ಕೇಳಿರೋರು. ನಾನೇನು ಅಂತ ಹೇಳಿ? ಮನೇಲಿ ಯಾರಾದ್ರೂ ಒಬ್ರು ಅಜ್ಜಿ ವಿರುದ್ಧ ಮಾತಾಡಿದಿದ್ರು ನಾನ್ ಏನಾದ್ರೂ ಒಂದ್ ಮಾಡಿ ಮ್ಯಾನೇಜ್ ಮಾಡ್ಬಿಡ್ತಾ ಇದ್ದೆ. ಬಟ್ ಐ ವಾಸ್ ಹೆಲ್ಪ್ಲೆಸ್. ನನ್ ಕೈ ಏನೂ ಮಾಡೋಕ್ ಆಗ್ಲಿಲ್ಲ. ಪಾಪ ನನ್ ಮಗಳು ಅವಳು ಮನ್ಸಲ್ಲಿ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರು. ಮನೇಲಿ ಎಲ್ರು ಬಲವಂತ ಮಾಡಿದ್ರು ಅನ್ನೋ ಕಾರಣಕ್ಕೆ ಅಂತ ಒಪ್ಕೊಂಡ್ಲು. ಹರಕೆ ಕುರಿ ಆಗ್ಬಿಟ್ಲು ನನ್ ಮಗಳು. ಸರಿ ಆಯ್ತು ಬಿಡಿ, ಅಳ್ಬೇಡಿ. ನೀನ್ ಎಷ್ಟು ಆಟಗಳು ಆಡಿದ್ಯಾ ಅಂತ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನ್ ಕಣ್ಣೀರ್ ಹಾಕಿದ ತಕ್ಷಣ ನಂಬಿ ಮೋಸ ಹೋಗಕ್ಕೆ ನಾನೇನ್ ಬಕ್ರ ಅಲ್ಲ. ಸತ್ಯ ಏನು ಅನ್ನೋದನ್ನ ತಿಳ್ಕೊಂಡ್ಮೇಲೆ ಮಾತಾಡ್ತೀನಿ. ನಚ್ಚೆ ನಿಶ್ಚಿತಾರ್ಥ ನೋಡಿ ನಂಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನಗೂ ಅಷ್ಟೇ ಅಮ್ಮ. ಆದ್ರೆ ಒಂದೇ ಒಂದ್ ಏನ್ ಬೇಜಾರು ಅಂದ್ರೆ ಇಂಥ ಟೈಮಲ್ಲಿ ನಮ್ಮ ರಮಣ ನಮ್ ಜೊತೆ ಇಲ್ವಲ್ಲ ಅನ್ನೋದು. ಅವ್ನ್ ಎಲ್ಲೇ ಇದ್ರು ಅಂಜುಗ್ ಆಶೀರ್ವಾದ ಕೊಡ್ತಾನಪ್ಪ. ನಿನ್ ಮಾತ್ ನಿಜಮ್ಮ. ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಮದ್ವೆ ಆಗೋದೇ ಕಷ್ಟ. ಆ ವಿಷಯದಲ್ಲಿ ನಮ್ಮ ಮಂಜು ಅದೃಷ್ಟ ಮಾಡಿದಾಳೆ. ನಚ್ಚಿ ತಾನಾಗೆ ಈ ಮದ್ವೆಗೆ ಒಪ್ಕೊಂಬಿಟ್ಟ. ಅಕ್ಕ, ನನ್ ತಲೆ ಮೇಲೆ ಇದು ಒಂದು ದೊಡ್ಡ ಭಾರನ ಇಳಿಸ್ಬಿಟ್ಟೆ. ಥ್ಯಾಂಕ್ ಯು. ಏನು ಹೀಗ್ ಮಾತಾಡ್ತಿದ್ಯಾ? ಕೈ ಇಳ್ಸು ನೀನು. ಶ್ರವಣ, ಅಂಜು ಈ ಮನೆ ಮಗಳು ಕಣೋ. ಅವಳು ಚಿಕ್ಕ ವಯಸ್ಸಿಂದ ನಾನು ಅವಳನ್ನ ಎತ್ತಾಡ್ಸಿದ್ದೀನಿ ಕಣೋ. ಅವಳು ನಿನಗ್ ಹೇಗ್ ಮಗಳೋ ನನಗೂ ಹಾಗೆ ಮಗಳಿದ್ದ ಹಾಗೆ. ಒಟ್ನಲ್ಲಿ ನಮ್ಮೆಲ್ರಿಗೂ ಬೇಕಾಗಿರೋದ್ ಏನ್ ಹೇಳು? ನಮ್ ಮಕ್ಳು ಚೆನ್ನಾಗಿರ್ಬೇಕು, ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕು ಅಲ್ವಾ? ನಿಜ ಶ್ರವಣ, ನಮ್ಮನೆ ಮಗಳು ನಮ್ಮನೆಗ್ ಸೇರ್ಕೋತಿದ್ದಾಳಂದ್ರೆ ಖುಷಿ ಪಡ್ಬೇಕು ಹೊರತು ಕಣ್ ತುಂಬ್ಕೊಳ್ತಿದ್ಯಲ್ಲ. ನೋಡಪ್ಪ, ನಿನ್ ಮಗಳನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ, ತಲೆ ಕೆಡ್ಸ್ಕೊಬೇಡ. ಇಂಥ ಸಂದರ್ಭದಲ್ಲಿ ನಾನ್ ಮಾತಾಡೋದ್ ಸರಿನೋ ತಪ್ಪು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಈ ಮನೆ ಸೊಸೆಯಾಗಿ ನಾನೇನೋ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಹೇಳಲಾ? ಏನಮ್ಮ, ಏನದು ಹೇಳು. ಅಲ್ಲ, ಅಂಜನಾ ಎಂಗೇಜ್ಮೆಂಟ್ ಏನೋ ಆಯ್ತು, ಅದ್ರಿಂದ ನಿಮ್ಮೆಲ್ರಿಗೂ ತುಂಬಾ ಖುಷಿನೂ ಆಯ್ತು. ಆದ್ರೆ ನೀವೆಲ್ರೂ ಒಂದ್ ಮುಖ್ಯವಾದ ವಿಷಯನೇ ಮರ್ತಿದ್ದೀರಾ. ಮುಖ್ಯವಾದ ವಿಚಾರನ? ಏನ್ ಭೂಮಿ ಅದು? ಅತ್ತೆ, ಈ ಮನೆ ಮಗಳು ಅಪೇಕ್ಷೆ ಅವ್ರ ಮುಂದಿನ ಭವಿಷ್ಯದ ಬಗ್ಗೆ ನೀವ್ ಯೋಚನೆ ಮಾಡಿದೀರಾ? ನಮ್ಮ ಅಪ್ಪು ಬಗ್ಗೆ ಹೇಳ್ತಿದ್ಯಾ ಭೂಮಿ? ಹೌದು ಕಣೋ ಶ್ರವಣ, ಭೂಮಿ ಹೇಳ್ತಾ ಇರೋದು ನಮ್ಮ ಅಪ್ಪು ಬಗ್ಗೆನೆ. ಶ್ರವಣ, ನಮ್ಮ ಅಪ್ಪು ಮದ್ವೆ ಆಗಿ ಇಷ್ಟು ವರ್ಷ ಆಗಿದೆ. ಇಷ್ಟು ವರ್ಷದಲ್ಲಿ ಒಂದಿನ ನಾವು ಪ್ರೀತಿಯಿಂದ ಅವಳ ಗಂಡನ್ ಮನೆಗ್ ಹೋಗೇ ಇಲ್ಲ ಕಣೋ. ಏನಾದ್ರೂ ಒಂದ್ ಕಾರಣ ಇಟ್ಕೊಂಡು ಇಲ್ಲೇ ಬಂದಿರ್ತಾಳೆ. ನಾನು ಎಷ್ಟೋ ಸಲ ಹೇಳಿದೀನಿ, ಅಪ್ಪು ನಿನ್ ಮನೆ ಇದಲ್ಲ ಕಣೆ, ನೀನು ನಿನ್ ಗಂಡನ್ ಮನೇಲೇ ಇರ್ಬೇಕು, ನೀನೊಂದ್ ಹೊಸ ಜೀವನನ ಕಟ್ಕೋಬೇಕು ಅಂತ ಎಷ್ಟೋ ಸಲ ಪ್ರೀತಿಯಿಂದ ಹೇಳಿದೀನಿ. ಕೊನೆಗ್ ಜಗಳ ಮಾಡಿ ಮನೆ ಬಿಟ್ಟು ಹೋಗು ಅಂತ ಹೇಳಿದೀನಿ. ಇಷ್ಟಾದ್ರೂ ಅವಳು ನನ್ ಮಾತ್ ಕೇಳಲೇ ಇಲ್ಲ ಕಣೋ. ಇಷ್ಟೆಲ್ಲ ಸಾಲ್ದು ಅಂತ ನಮ್ಮ ಅಜಿತ ಅವಳಿಂದ ಭೂಮಿಗ್ ತೊಂದ್ರೆ ಆದಾಗ ಈ ಕಾರಣನಾದ್ರೂ ಇಟ್ಕೊಂಡು ನಮ್ಮ ಅಕ್ಕನ್ ಜೀವನ ಚೆನ್ನಾಗಿರ್ಬೇಕು, ಅವಳನ್ನ ಅವಳ ಗಂಡನ್ ಮನೆಗ್ ಕಳಿಸ್ಬೇಕು ಅಂತ ಎಷ್ಟೋ ಸಲ ಅವಳ ಗಂಡನ್ ಮನೆ ಕಳ್ಸಿದಾನೆ. ಆದ್ರೂ ಏನಾದ್ರೂ ಒಂದ್ ಕಾರಣ ಇಟ್ಕೊಂಡು ಮತ್ತೆ ವಾಪಸ್ ಬರ್ತಾಳೆ. ನನಗಂತೂ ಅವಳ ವಿಚಾರದಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭೂಮಿ, ನಿನ್ಗೆ ಯಾಕಮ್ಮ ಈ ತರ ಅನ್ಸ್ತಾ ಇದೆ? ನೋಡಿ, ಈ ಸಂದರ್ಭದಲ್ಲಿ ನಾನು ಇದ್ ಮಾತಾಡಿದ್ ಎಷ್ಟು ಮಟ್ಟಿಗೆ ಸರಿ ಅಂತ ನನಗ್ ಗೊತ್ತಿಲ್ಲ. ಹಾಗೆ ದೊಡ್ಡೋರ್ ಮುಂದೆ ನಾನ್ ಮಾತಾಡಿದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ ಪ್ರಕಾರ ಅಪ್ಪು ಅವ್ರಿಗೆ ಏನಾದ್ರೂ ಸಮಸ್ಯೆ ಇರ್ಬೋದೋ ಏನೋ. ನೀವ್ ಯಾಕೆ ಅವ್ರ ಹತ್ರ ಒಂದ್ಸತಿ ಮಾತಾಡ್ಬಾರ್ದು? ಇದ್ರಲ್ಲಿ ವಿಚಾರಿಸೋದಕ್ಕೆ ಏನಿದೆ ಭೂಮಿ? ಅಪ್ಪು ಅತ್ತೆ ಮನೆಯವರು ತುಂಬಾ ಒಳ್ಳೆಯವರು, ಒಳ್ಳೆ ಸಂಸ್ಕಾರ ಇರೋಂಥವ್ರು. ನನ್ಗವ್ರ ಬಗ್ಗೆ ಚೆನ್ನಾಗ್ ಗೊತ್ತಿದೆ. ಇನ್ನು ಹೇಳ್ಬೇಕು ಅಂದ್ರೆ ನಮ್ಮ ಅಪ್ಪುನೇ ತುಂಬಾ ಹಠಮಾರಿ. ಚಿಕ್ಕ ವಯಸ್ಸಿಂದ ಅವಳ ಮಾತೇ ನಡಿಬೇಕು ಅನ್ನೋದು, ಕೋಪ ಜಾಸ್ತಿ. ಅಲ್ಲ ಭೂಮಿ, ನಾವೇನೋ ಅವಳ ಅಪ್ಪ ಅಮ್ಮ, ಅವಳು ಮಾಡೋದನ್ನೆಲ್ಲ ಸಹಿಸ್ಕೋತೀವಿ. ಆದ್ರೆ ಅತ್ತೆ ಮನೆಯವರು ಇದನ್ನೆಲ್ಲ ಸಹಿಸ್ಕೋತಾರ ಹೇಳು? ಅವರು ಎಷ್ಟು ದಿನ ಅಂತ ನೋಡ್ತಾರೆ ಹೇಳು? ಹೌದು ಭೂಮಿ, ಸಂಗೀತ ಹೇಳ್ತಿರೋದು ನಿಜ. ನಾನು ಅಪ್ಪು ಹೇಳಿದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡ್ ಬಂದೆ.
ಇದ್ರಲ್ಲಿ ನಂದು ತಪ್ಪಿದೆ. ಎಲ್ಲ ಸರಿ, ಆದ್ರೆ ಅವಳಿಗೀಗ ಹೇಗ್ ತಿಳಿಸೋದು? ಅಜ್ಜಿ, ಒಬ್ರಿಗೊಬ್ರು ಕೂತು ಸಮಾಧಾನವಾಗಿಂದ ಮಾತಾಡಿದ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ನೀವೇನ್ ಹೇಳ್ತೀರಾ? ರಾಮ್, ಅವ್ರನ್ನ ಒಂದ್ಸಲ ಮನೆಗ್ ಕರೆಸ್ತೀರಾ? ಸರಿ, ನಾನು ಮಾತಾಡ್ತೀನಿ. ಐ ಆಮ್ ಸಾರಿ, ಸಮಾಧಾನ ಮಾಡ್ಕೊಡಿ. ನಾನೆಲ್ಲೋ ಇದ್ರ ಹಿಂದೆ ಎಲ್ಲ ನಿಮ್ದೇ ಸಂಚಿರ್ಬೋದೇನೋ ಅಂತ ಅನ್ಕೊಂಡು ಆ ರೀತಿ ಮಾತಾಡ್ದೆ ಅಷ್ಟೇ. ಜೊತೆಗೆ ಈ ಸಲನೂ ನಚ್ಚಿನೂ ಮದ್ವೆ ಆಗಕ್ ಆಗ್ಲಿಲ್ಲ ಅನ್ನೋ ಕೋಪ ಬೇರೆ ನಿಮ್ಮೇಲೆನೆ ತೀರಿಸ್ಕೊಂಡೆ. ಸಾರಿ ಅಶ್ವಿನಿ, ನಿನ್ ನೋವು ನನ್ಗೆ ಅರ್ಥ ಆಗುತ್ತೆ. ಬಟ್ ಡೋಂಟ್ ವರಿ, ನಚ್ಚಗಿಂತ ಒಳ್ಳೆ ಹುಡುಗನ್ ನೋಡಿ ನಾನ್ ನಿನ್ ಮದ್ವೆ ಮಾಡಿಸ್ತೀನಿ. ಇಟ್ಸ್ ಅ ಪ್ರಾಮಿಸ್. ನೀನ್ ಯಾವಳೆ ನನ್ ಮದ್ವೆ ಮಾಡ್ಸೋಕೆ? ನಿಮ್ಗೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನನ್ನ ಸೇಡು ತೀರ್ಬೇಕು ಅಂದ್ರೆ ನಾನು ನಚ್ಚಿನ ಮದ್ವೆ ಆಗಿ ಆ ಮನೆ ನೆಮ್ಮದಿನ ಹಾಳ್ ಮಾಡ್ಲೇಬೇಕು. ನಚ್ಚಿ ಇವಾಗ ನನ್ನ ಅಳಿಯ ಆಗೋನು. ಅವನ್ ತಂಟೆಗೇನಾದ್ರೂ ಬಂದ್ರೆ ನಿನ್ ಜೀವ ತೆಗಿಯೋಕ್ಕೂ ಹೆಸಲ್ಲ ನಾನು. ಇನ್ನು ಎಂಗೇಜ್ಮೆಂಟ್ ಆಗಿರೋದಷ್ಟೇ ತಾನೆ, ಮದ್ವೆ ನನ್ ಜೊತೆನೆ ನಡೆಯುತ್ತೆ. ಬೇಜಾರಾಗ್ಬಿಡ ಅಶ್ವಿನಿ, ನೀನ್ ನಚ್ಚಿನ ಮದ್ವೆ ಮಾಡ್ಕೊಳಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಐ ಆಮ್ ಹೆಲ್ಪ್ಲೆಸ್. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಬಿಡಿ, ಪರವಾಗಿಲ್ಲ. ಆಗಿದ್ದ ಆಗೋಯ್ತು. ಬಟ್ ಇನ್ ಮುಂದೆನಾದ್ರೂ ನನಗೇನಾದ್ರೂ ಹೆಲ್ಪ್ ಬೇಕಿದ್ರೆ ಮಾಡ್ತೀರಾ ಅಂತ ನಂಬ್ತೀನಿ. ಖಂಡಿತ. ಇದನ್ ಹೇಗ್ ಕೇಳ್ಬಿಟ್ಟೆ? ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಇಟ್ಸ್ ಅ ಪ್ರಾಮಿಸ್. ಅಲ್ಲೆಲ್ರೂ ಹುಡುಕ್ತಾ ಇರ್ತಾರೆ, ನಾ ಹೋಗ್ತೀನಿ. ಅದೆಷ್ಟೇ ಡವ್ ಮಾಡ್ತೀಯಾ? ಆಗ್ತಿಲ್ಲ ನನ್ಗೆ ಇದನ್ನೆಲ್ಲ ನೋಡ್ಕೊಂಡ್ ತಡ್ಕೊಂಡಿರೋದಕ್ಕೆ. ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಿನ್ಗೆ ಈಗ ಉತ್ತರ ಕೊಡೋದಕ್ಕಿಂತ ನೀನು ಚುಚ್ಚಿರೋ ಬಾಣನೆ ನಿನಗ್ ವಾಪಸ್ ಚುಚ್ಬೇಕು, ಆಗ್ಲೇ ಸರಿ ಹೋಗೋದು. ಹಾಗಾಗ್ಬೇಕು ಅಂದ್ರೆ ಮೊದ್ಲು ಶಾರದಾನ ಕಂಡಿಡ್ದು ನನ್ ವಶದಲ್ಲಿ ಇಟ್ಕೋಬೇಕು. ಆಲ್ರೆಡಿ ಇವಳು ನನ್ ನಂಬಿಕೆ ಬುಟ್ಟಿಗೆ ಬಿದ್ದಾಯ್ತು. ಇವಳು ಹೇಳಿದ ಹಾಗೆ ದೇವ್ರ ಸನ್ನಿಧಿ ಮನೆಗ್ ಬರೋಕೆ 7 ದಿನದ ಗಡುವು ಕೂಡ ಮುಗೀತು. ಒಟ್ನಲ್ಲಿ ಅಶ್ವಿನಿ ಚಾಪ್ಟರ್ ಕ್ಲೋಸ್ ಆದ ಹಾಗೆ. ಭಾಗ್ಯಮ್ಮ, ಯಾವುದೇ ಕಾರಣಕ್ಕೂ ಸಂಕೋಚ ಪಟ್ಕೊಳ್ಳೋ ಹಾಗಿಲ್ಲ. ಇದನ್ನ ನಿಮ್ಮನೆ ಅನ್ಕೊಳ್ಳಿ. ಆಯ್ತಪ್ಪ. ಅಮ್ಮ, ಇವಾಗ ಸ್ವಲ್ಪ ಆರಾಮ್ ಅನ್ಸ್ತಾ ಇದ್ಯಾ? ಮಾತ್ರೆ ಎಲ್ಲ ತಗೊಂಡೆ ತಾನೆ? ತಗೊಂಡಿದ್ದೀನಿ, ಈಗ ಸ್ವಲ್ಪ ಆರಾಮ್ ಅನ್ಸ್ತಾ ಇದೆ. ಭಾಗ್ಯ ಅವ್ರೆ, ಯಾವ್ದಕ್ಕೂ ಸಂಕೋಚ ಪಟ್ಕೋಬೇಡಿ, ಆರಾಮಾಗಿರಿ. ನಿಮ್ ಆರೈಕೆ ಮಾಡೋದಕ್ಕೆ ನಾನಿದ್ದೀನಿ. ನಾನಷ್ಟೇ ಯಾಕೆ, ಇಲ್ಲಿ ಎಲ್ರೂ ಇದೀವಿ. ನೀವು ನಮ್ ಬೀಗ್ರು, ಆರಾಮಾಗಿ ರೆಸ್ಟ್ ಮಾಡಿ, ಸರಿನಾ? ನಿಮ್ ಮಗಳ ಜೊತೆಗೆ ಒಳ್ಳೆ ಸಮಯ ಕಳೀರಿ, ಆದಷ್ಟು ಬೇಗ ಗುಣ ಆಗ್ತೀರಾ. ಮೊದಲು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ, ಆಮೇಲೆ ಮಾತಾಡೋಣ. ಸರಿ ಅಜ್ಜಿ. ಭೂಮಿ, ಭಾಗ್ಯ ಅವ್ರನ್ನ ನಾನ್ ಕರ್ಕೊಂಡ್ ಹೋಗ್ತೀನಿ. ನೀನ್ ಹೋಗಿ ಅವ್ರಿಗೆ ತಿನ್ನೋದಕ್ಕೆ ಹಣ್ಣು ಕಟ್ ಮಾಡ್ಕೊಂಬಾ, ಹೋಗ್. ಅದಕ್ಕೆ ನಾನ್ ಕೊಟ್ಟಿರೋ ಫ್ರೂಟ್ಸ್ ಲಿಸ್ಟ್ ಫಾಲೋ ಮಾಡ್ಬೇಕು. ಓಕೆ? ಹಲೋ ಡಾಕ್ಟ್ರೇ, ಅವ್ರಿಗೂ ಗೊತ್ತು ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ. ಭೂಮಿ, ಕರ್ಕೊಂಡ್ ಹೋಗು ಬಾ. ಅಮ್ಮ ಬಾ, ನಿಧಾನ. ಖರೀ, ನಮಸ್ಕಾರ. ಬನ್ನಿ ಬನ್ನಿ, ಎಷ್ಟ್ ದಿನ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಚೆನ್ನಾಗಿದ್ದೀರಾ ನೀವೆಲ್ರು? ನಾವೆಲ್ಲ ಚೆನ್ನಾಗಿ, ನೀವೆಲ್ಲ ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀವಿ. ಹೇಗಿದ್ಯಪ್ಪ? ಚೆನ್ನಾಗಿದ್ಯಾ ತಾನೆ? ಇವತ್ತು ಬೀಗರು ಒಕ್ಕೂಟನೇ ನಡೆಯೋ ಹಾಗಿದೆ ನಮ್ಮ ಮನೆಯಲ್ಲಿ, ಅಲ್ವಾ ಸಂಗೀತ? ಹೌದು ದೇವ್ಯಾನಿ, ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಇಷ್ಟ ಹತ್ರ ಇದ್ರು ಆಗಾಗ ಭೇಟಿ ಮಾಡೋದಕ್ಕೆ ಆಗಿರ್ಲಿಲ್ಲ ನೋಡಿ. ಬೀಗ್ರೆ, ನಿಮ್ ಕಾಲ್ ನೋವು ಹೇಗಿದೆ ಈಗ? ಈಗ ಸ್ವಲ್ಪ ಪರವಾಗಿಲ್ಲ. ನೀವೇನಕ್ಕೆ ಇಲ್ಲಿಗ್ ಬಂದ್ರಿ? ಯಾರ್ ನಿಮ್ಮನ್ನ ಇಲ್ಲಿ ಕರ್ದಿದ್ದು? ಅಲ್ಲ, ಏನ್ ವಿಷಯ ಅಂತ? ಅಪ್ಪು, ನಾನೇ ಇವ್ರನ್ನ ಕರ್ಸಿದ್ದು. ನೀನೇನಕ್ಕಮ್ಮ ನನ್ ಗಂಡನ್ ಮನೆಯವ್ರ ಹತ್ರ ಮಾತಾಡ್ದೆ? ಯಾಕ? ಒಳ್ಳೇದಕ್ಕೆ, ನಿನ್ನ ಒಳ್ಳೇದಕ್ಕೆ ಮಾತಾಡಿದ್ದು. 2 ಕುಟುಂಬಗಳು ಸರಿಯಾಗಿ ಮಾತಾಡೋದಕ್ಕೆ ಸಿಕ್ಕಿಲ್ಲ. ಅದ್ರಲ್ಲೂ ನೀನ್ ಯಾವತ್ತು ಗಂಡನ್ ಮನೆಗ್ ಹೋಗೋದಕ್ಕೆ ಇಷ್ಟನೇ ಪಟ್ಟಿಲ್ಲ. ಅದಕ್ಕೆ ನಾನೇ ಡಿಸೈಡ್ ಮಾಡಿ ನಿನ್ ಗಂಡನ್ ಮನೆಯವ್ರ ಇಲ್ಲಿ ಕರೆಸ್ದೆ. ನೀನ್ ಯಾರಮ್ಮ ಅದನ್ನೆಲ್ಲ ಡಿಸೈಡ್ ಮಾಡೋದಕ್ಕೆ? ಹೇ ಅಪ್ಪು, ಕಪಾಳ ಕೊಡಿತೀನಿ. ನಾನ್ ಯಾರ? ನಾನು ನಿನ್ ಹೆತ್ತಮ್ಮ ಕಣೆ. ನಿನ್ ಒಪ್ಪಿಗೆ ತಗೊಂಡು ನಾನ್ ಇವ್ರನ್ನ ಇಲ್ಲಿ ಕರೆಸ್ಬೇಕಾ? ನಾನೇ ಕಣೆ, ನಾನೇ ಇವ್ರನ್ನ ಇಲ್ಲಿ ಕರೆಸಿದ್ದು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ತುಂಬಾ ಮಾತಾಡೋದಿದೆ. ಭೂಮಿ, ಅಮ್ಮನ ಮೇಲೆ ಕರ್ಕೊಂಡು. ಸರಿ ಸಾಹೇಬ್ರೆ. ಇವತ್ತು ಒಂದ್ ಇತ್ಯರ್ಥ ಮಾಡ್ಬಿಡೋಣ. ಇದಕ್ ಮುಂಚೆನೆ ನಾವ್ ಈ ಕೆಲ್ಸ ಮಾಡ್ಬೇಕಾಗಿತ್ತು. ಆದ್ರೆ ಈ ಕಾಲದ ಹುಡುಗರು ಮೆಚ್ಚಿನ ಮದ್ವೆ ಆಗೋದು ಮನಸ್ಥಿತಿ ಸೂಕ್ಷ್ಮವಾಗಿರುತ್ತೆ. ದೊಡ್ಡೋರು ಇನ್ವಾಲ್ವ್ ಆಗೋದು ಇಷ್ಟ ಆಗೋತ್ತೋ ಇಲ್ವೋ ಅವ್ರಿಗೆ ಅಂತ ಮಾತಾಡಿರ್ಲಿಲ್ಲ. ಆದ್ರೆ ನಮ್ ಸಂಗೀತ ಇವ್ರಿಬ್ರನ್ನು ಕೂರ್ಸಿ ಮಾತಾಡೋ ಅಗತ್ಯ ಇದೆ ಅಂತ ಅಂದ್ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಅದೇನ್ ಪ್ರಾಬ್ಲಮ್ ಅಂತ ಹೇಳ್ಕೊಂಬಿಡಿ. ಭೂಮಿ, ಏನಾದ್ರೂ ಸಮಸ್ಯೆನಾ? ಅಮ್ಮ, ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತಾನೆ ನಮ್ಮ ಅತ್ತೆ ಅವ್ರನ್ನೆಲ್ಲ ಮನೆ ಕರ್ಸಿರೋದು. ನೋಡು, ನೀನ್ ಸುಮ್ನೆ ಚಿಂತೆ ಮಾಡ್ಬೇಡ, ಕುತ್ಕೊಂಡು ವಿಶ್ರಾಂತಿ ತಗೋ. ಅಷ್ಟ್ರಲ್ಲಿ ಹೋಗಿ ನಾನ್ ನಿಂಗ್ ಸ್ವಲ್ಪ ಹಣ್ಣು ತಗೊಂಡ್ಬರ್ತೀನಿ. ಕುತ್ಕೊಮ್ಮ. ಅಮ್ಮ, ನಾವು ನಿಮ್ಮ ಮನೆ ಮಗಳನ್ನ ಸ್ವಂತ ಮಗಳ ತರ ನೋಡ್ಕೋತಾ ಇದೀವಿ. ಆದ್ರೆ ಅದೇನಂತ ಗೊತ್ತಿಲ್ಲ, ಪರೀಕ್ಷೆ ನಮ್ಮನ್ನಿನ್ನೂ ಮನೆ ಸಾರೆ ಸ್ವೀಕರಿಸಿಲ್ಲ ಅನ್ಸುತ್ತೆ. ಏನ್ ಮಾವ ಈ ರೀತಿ ಹೇಳ್ತಿದ್ದೀರಾ? ನಾನೇನ್ ಮಾಡ್ದೆ ನಿಮ್ಗೆ? ನೀನ್ ನಮ್ಮ ಹತ್ರ ಸರಿಯಾಗಿ ಮಾತಾಡಿದ್ರೆ ತಾನೆಮ್ಮ ನಾವೇನಾದ್ರೂ ಮಾಡಕ್ ಸಾಧ್ಯ? ನಿಮ್ ಮಗ ಯಾವಾಗ್ಲೂ ನನ್ ಮೂಡ್ ಆಫ್ ಮಾಡಿದ್ರೆ ನಾನ್ ಹೇಗ್ ನಿಮ್ಗಳ ಜೊತೆ ಚೆನ್ನಾಗ್ ಮಾತಾಡ್ಕೊಂಡಿರ್ಲಿ ಹೇಳಿ? ಮೊದ್ಲು ಇದನ್ನ ಅವ್ರಿಗೆ ಹೇಳಿ. ಮೂಡ್ ಆಫ್ ಆಯ್ತು ಅಂತೀಯ? ಏನು ಅಂತ ಕೇಳಿದ್ರೆ ಸರಿಯಾಗಿ ಏನು ಹೇಳಲ್ಲ. ಏನಾಗಿದ್ಯೋ ಏನೋ ಅಂತ ಮನೇಲಿ ನಾನೇ ತಲೆ ಕೆಡ್ಸ್ಕೊಂಡ್ ಕೂತಿದ್ದೀನಿ. ಮನೇಲಿ ಜಾಸ್ತಿ ಕೆಲಸ ಮಾಡ್ಕೊಂಡ್ ಬೆಳ್ದಿಲ್ಲ ಅಂತ ಗೊತ್ತಿದ್ರು ಕೂಡ
ನಾವ್ ಯಾರು ನಿನ್ಗೆ ಕೆಲ್ಸನೇ ಹೇಳ್ತಾ ಇರ್ಲಿಲ್ಲ. ನೆಮ್ಮದಿ ಅನ್ನೋದೇ ಇಲ್ಲ ಮನೇಲಿ. ಹಾಗಾಗಿದೆ ಅತ್ತೆ. ನಿಮ್ಮನ್ ಮದ್ವೆ ಆದ್ಮೇಲೆ ನನ್ ನೆಮ್ಮದಿ ಹಾಳಾಗಿರೋದು. ನಿಮ್ಮನ್ ಇಷ್ಟಪಟ್ನಲ್ಲ, ಅದ್ ನಾನ್ ಮಾಡಿದ್ ದೊಡ್ಡ ತಪ್ಪು. ಅಪ್ಪು, ಸರಿಯಾಗಿ ಮಾತಾಡು. ನೋಡು, ಸಮಸ್ಯೆ ಏನೇ ಇರ್ಲಿ ಅದನ್ನ ಸರಿ ಮಾಡ್ಕೊಂಡು ಜೀವನ ಮಾಡ್ಬೇಕು ಕಣೆ. ಇಲ್ಲಮ್ಮ, ನಂಗ್ ಅಲ್ಲಿರೋದು ತುಂಬಾ ಕಷ್ಟ ಆಗ್ತಿದೆ. ಸರಿ, ಅದಕ್ಕೆ ಸೊಲ್ಯೂಷನ್ ಏನು? ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗೋದು. ಬೇರೆ ಮನೆ ಮಾಡಿ ಅಲ್ಲಿ ನಾನು ನೀವು ಇಬ್ರೇ ಇರೋಣ. ಏನ್ ಮಾಡ್ತಿರೋ ಗೊತ್ತಿಲ್ಲ, ನಾವ್ ಬೇರೆ ಇರೋಣ ಅಷ್ಟೇ. ನಂಗೆಲ್ರ ಜೊತೆ ಇರಕ್ ಆಗಲ್ಲ. ಅಪೇಕ್ಷಾ, ಪಾರಿಸ್ಬಿಡ್ತೀನಿ ನೋಡಿ. ಈಗ ನಿನಗೂ ಇಬ್ರು ತಮ್ಮಂದಿರಿದ್ದಾರೆ. ಅವ್ರ ಹೆಂಡತಿಯರು ಮುಂದೆ ನಾವು ಬೇರೆ ಮನೆ ಮಾಡ್ಕೊಂಡು ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ರೆ ಹೇಗಿರತ್ತೆ? ಇಷ್ಟು ಜನ ದೊಡ್ಡೋರಿದ್ವಿ, ಏನ್ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಮುತ್ತು ಒಡೆದ್ರೆ ಹೋಯ್ತು, ಮಾತಾಡಿದ್ರೆ ಹೋಯ್ತು ಅಂತಾರೆ. ಪ್ರಜ್ಞೆ ಇಟ್ಕೊಂಡ್ ಮಾತಾಡ್ತಿದ್ಯಾ ನೀನು? ನೋಡಮ್ಮ, ನಿನಗೆ ಏನಾದ್ರೂ ಕಷ್ಟ ಇರುವಂತದಿದ್ರೆ ಹೇಳು, ಈಗ್ಲೇ ಇತ್ಯರ್ಥ. ಇಲ್ಲ ಅಂದ್ರೆ ನಿನಗ್ ನಿಜವಾಗ್ಲೂ ಈ ಮನೆ ಜಾಗ ಇರಲ್ಲ. ಅಪೇಕ್ಷಾ, ಈ ವಿಚಾರ ಎಷ್ಟು ಸೀರಿಯಸ್ ಅಂತ ನಿನಗೆ ಅರ್ಥ ಆಗ್ತಿಲ್ಲ. ಮದುವೆ ಅನ್ನೋದು ಲೈಫ್ ಲಾಂಗ್ ಕಮಿಟ್ಮೆಂಟ್, ಹುಡುಗಾಟ ಅಲ್ಲ. ಗಂಡ ಹೆಂಡತಿ ಸಮಸ್ಯೆ ಬಂತು ಅಂದ್ರೆ ಅದನ್ನ 4 ಗೋಡೆ ಮಧ್ಯ ಸಾಲ್ವ್ ಮಾಡ್ಕೋಬೇಕು. ತಪ್ಪು ಯಾರ ಕಡೆಯಿಂದ ಆಗಿದ್ರು ಪರವಾಗಿಲ್ಲ, ಅದನ್ನ ತಿದ್ಕೊಂಡು ಮುಂದೆ ಹೋಗ್ಬೇಕು. ಇಲ್ಲ ಅಂದ್ರೆ ಜೀವನ ತುಂಬಾ ಕಷ್ಟ ಆಗತ್ತೆ. ಕರೆಕ್ಟ್ ಆಗಿ ಹೇಳ್ದೆ ನಚ್ಚಿ, ತಿತ್ಕೊಂಡ್ ನಡಿಬೇಕು. ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ ಈ ಭೂಮಿನೇ ಅನ್ಸುತ್ತೆ ಇದೆಲ್ಲದಕ್ಕೂ ಕಾರಣ. ಯಾಕೋ ಈ ತರ ಪಂಚಾಯತಿ ಮಾಡಕ್ ಕರ್ಸಿದ್ದು ನನಗಂತೂ ಸರಿ ಅನ್ನಿಸ್ತಿಲ್ಲ. ನನಗೂ ಅದೇ ಸರ್ಪ್ರೈಸ್ ಅನ್ನಿಸ್ತಿರೋದು. ಈಗ ನೋಡಿದ್ರೆ ಎಲ್ರು ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದಾರಲ್ಲ. ತಪ್ಪು ಇರೋದಕ್ಕೇನೆ ಮಾತಾಡ್ತಾ ಇರೋದು. ಅಪ್ಪು, ಸುಮ್ನೆ ಇರು. ನೋಡಿ, ಇನ್ಮೇಲೆ ನೀವಿಬ್ರು ಅನ್ಯೋನ್ಯವಾಗಿ ಖುಷಿಯಾಗಿ ಬಾಳ್ಬೇಕು. ನಮ್ ಹುಡುಗಿ ಕಡೆಯಿಂದ ಯಾವ ತಪ್ಪು ಆಗಲ್ಲ, ನಿಮ್ ಕಡೆಯಿಂದಾನು ಯಾವ ತಪ್ಪು ಆಗ್ಬಾರ್ದು. ಇದನ್ ತಲೆಯಲ್ಲಿ ಇಟ್ಕೊಂಡು ನೀವಿಬ್ರು ಜೀವನ ಮಾಡ್ಬೇಕು. ಅಪೇಕ್ಷಾ, ಇನ್ಮೇಲೆ ನಿನ್ ಗಂಡನ್ ಮನೆನೇ ನಿನ್ ಪ್ರಪಂಚ. ಅವಶ್ಯಕತೆ ಇದ್ರೆ ಮಾತ್ರ ಇಲ್ಲಿಗೆ ಬರ್ಬೇಕು ನೀನು. ಅದು ನಿನ್ ಗಂಡನ್ ಜೊತೆ ಬರ್ಬೇಕು. ಅರ್ಥ ಆಯ್ತಾ? ಅಪ್ಪು, ಖುಷಿಯಾಗಿರೆ. ಹೆಣ್ಣು ಮಕ್ಳಿಗೆ ಗಂಡನ್ ಮನೆನೇ ಪ್ರಪಂಚ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಆ ಹೆಣ್ಮಗಳು ಜೀವನ ತುಂಬಾ ಚೆನ್ನಾಗಿರುತ್ತೆ. ಭೂಮಿ, ಅರ್ಶನ ಕುಂಕುಮ ಕೊಡು. ಸರಿ ಅತ್ತೆ. ಅಪ್ಪು ಅವ್ರೆ, ಎಲ್ಲಾನು ಸರಿ ಹೋಗುತ್ತೆ. ಚಿಂತೆ ಮಾಡ್ಬೇಡಿ. ಖುಷಿಯಾಗಿ ಹೋಗಿ, ಖುಷಿಯಾಗಿ ಆವಾಗ ನಮ್ಮ ಮನೆಗ್ ಬನ್ನಿ, ಸರಿನಾ? ನೋಡಿ ಅಪ್ಪು ಅವ್ರೆ, ಇದು ನಿಮ್ಮನೆ. ನೀವ್ ಯಾವಾಗ ಬೇಕಾದ್ರೂ ಬರ್ಬಹುದು. ಅದು ನಿಮ್ ಅತ್ತೆ ಮಾವ, ನಿಮ್ ಗಂಡನ್ ಜೊತೆ. ಅಜ್ಜಿ ಹೇಳ್ದಾಗೆ. ನಮ್ ಸೊಸೆನ ನಾವು ಕರ್ಕೊಂಡು ಹೋಗ್ಬೋದಾ? ಧಾರಾಳವಾಗಿ ಕರ್ಕೊಂಡು. ಅಮ್ಮ ನಮ್ಮಿಬ್ರು ಸಂಸಾರದ ಬಗ್ಗೆ ಮಾತಾಡಿದಾಗ ನಂಗೆ ತುಂಬಾ ಬೇಜಾರಾಯ್ತು. ಅಮ್ಮ ನಮ್ ಸಂಸಾರದ ಬಗ್ಗೆ ಮಾತಾಡಿದ್ರ? ನಾನ್ ಅಪ್ಪ ಅವ್ರ ಸಂಸಾರಕ್ಕೆ ತೋರ್ಸಿದ್ ಕಾಳಜಿ ನಮ್ಮ ನೋಡಿ ಅವ್ರ ಸಂಸಾರಕ್ಕೆ ನೀನ್ ಇಷ್ಟೊಂದ್ ಕಾಳಜಿ ತೋರಿಸ್ತಿದ್ಯಾ. ಇನ್ ನಿನ್ ಗಂಡ ನಿನ್ ಸಂಸಾರದ ಮೇಲೆ ನಿಂಗ್ ಅದೆಷ್ಟು ಕಾಳಜಿ ಇರಲ್ಲ. ನಿನ್ ಸಂಸಾರನ ಕಾಪಾಡ್ಕೋತೀಯ ಅಂತ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾಳೆ. ಸಾಹೇಬ್ರೆ, ಅವ್ರ ನಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನಾವಿಬ್ರು ಎಲ್ರಿಗೂ ಮೋಸ ಮಾಡ್ತಿದೀವೇನೋ ಅಂತ ಅನಿಸ್ತಿದೆ.